ಗೌರಿಯ ಎಜುಕೇಷನ್ ಕಡೆ ಗಮನ ನೀಡಿದ ಶ್ರೀಕಾಂತ್ ಅವಳನ್ನು ಓದಿಸಲು ತೀರ್ಮಾನಿಸಿದನು. ಈ ಕಡೆ ಅಜ್ಜಿ ಮೊದಲೇ ಊಹಿಸಿದಂತೆ ಗೌರಿ ತನ್ನ ಮೊಮ್ಮಗಳು ಎನ್ನುವಂತೆ ಒಂದು ದಾಖಲೆ ಸಿಕ್ಕಂತಾಗಿದೆ. ಅಲ್ಲದೆ ನಿಖಿಲ್ ಮತ್ತು ಹರ್ಷ ಹಳ್ಳಿ ಹುಡುಗಿ ಗೌರಿಯನ್ನು ಸಿಟಿಯ ಮಾಡರ್ನ್ ಹುಡುಗಿಯನ್ನಾಗಿ ಮಾಡಲು ತೀರ್ಮಾನಿಸಿದ್ದಾರೆ. ಗೌರಿಯನ್ನು ಕಂಡ ನಿಖಿಲ್ ಮತ್ತು ಹರ್ಷ, ಗೌರಿ ನಿನಗೊಂದು ಸರ್ಪ್ರೈಸ್ ಕೊಡ್ತೀವಿ, ಬೇಗ ಬಾ ಎಂದನು ನಿಖಿಲ್. ಅಯ್ಯೋ ನಿಖಿಲಣ್ಣ, ಎಲ್ಲಿಗೆ ಎಂದಾಗ, ಜಾಸ್ತಿ ಪ್ರಶ್ನೆ ಕೇಳಬಾರ್ದು, ಬೇಗ ಬನ್ನಿ ಅತ್ತಿಗೆ, ನಮ್ಮ ಮೇಲೆ ನಂಬಿಕೆ ಇಲ್ವಾ ಎಂದನು ಹರ್ಷ. ನಿಮ್ಮನ್ನು ನಂಬದೆ ಇನ್ಯಾರನ್ನು ನಂಬಲಿ, ನೀವು ಕರೆದರೆ ಸ್ಮಶಾನಕ್ಕೆ ಬೇಕಾದರೂ ಬರುತ್ತೇನೆ ಎಂದಳು ಗೌರಿ. ಸ್ಮಶಾನ ಎಂದೊಡನೆ ನಿಖಿಲ್, ಅಯ್ಯೋ ಸ್ಮಶಾನಕ್ಕ, ನನಗೆ ಭಯ ಅಪ್ಪ ಎಂದನು ನಿಖಿಲ್. ನಿಖಿಲಣ್ಣ ಎನ್ನುತ್ತಾ ಗೌರಿ ನೋಡಿದ ಹರ್ಷ, ಮತ್ತೆ ಇದೆಲ್ಲ ಬಿಡಿ, ಬೇಗ ಬನ್ನಿ ಎಂದು ಕೈ ಹಿಡಿದು ಅಜ್ಜಿಯ ಬಳಿ ಕರೆದುಕೊಂಡು ಹೋಗಿ, ಅಜ್ಜಿ ನಾವಿಬ್ಬರು ಗೌರಿ ಅತ್ತಿಗೆಯನ್ನು ಹೊರಗೆ ಕರೆದುಕೊಂಡು ಹೋಗಿ ಬರ್ತೀವಿ ಎಂದನು. ಅಜ್ಜಿ, ಎಲ್ಲಿಗ್ರಪ್ಪ ಇಷ್ಟೊತ್ತಿಗೆ ಎಂದಾಗ ನಿಖಿಲ್, ಸರ್ಪ್ರೈಸ್, ಗೌರಿಯ ಮೇಕಓವರ್ ಮಾಡಿಸ್ಕೊಂಡು ಬರ್ತೀವಿ ಎಂದನು. ಇದೇನು ಮಾಡಲು ಹೋಗ್ತಿದ್ದೀರಾ, ಏನಾದರೂ ಎಡವಟ್ಟು ಮಾಡ್ಕೊ ಬರಬೇಡಿ, ಮತ್ತೆ ಗೊತ್ತಲ್ಲ ಅಣ್ಣ, ಬರೋಕೆ ಮುಂಚೆ ಬರಬೇಕು ಎಂದರು ವಾರ್ನಿಂಗ್ ನೀಡಿದಂತೆ. ಹ್ಞೂ ಅಜ್ಜಿ, ಬೇಗ ಅಂದರೆ 10 ಮಿನಿಟ್ಸಲ್ಲಿ ಬರ್ತೀವಿ, ಓಕೆ, ಡೋಂಟ್ ವರಿ ಎನ್ನುತ್ತಾ ಗೌರಿಯನ್ನು ಎಳೆದುಕೊಂಡು ಓಡಿದರು. ಗೌರಿ ಹಿಂದೆ ತಿರುಗಿ ಬಾಯ್ ಅನ್ನುತ್ತಾ ಸನ್ನೆ ಮಾಡಿ ಅವರ ಹಿಂದೆ ಓಡುತ್ತಿದ್ದ ಗೌರಿ, ಅಯ್ಯೋ ನಿಖಿಲಣ್ಣ, ಇಷ್ಟು ಫಾಸ್ಟಾಗಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಎನ್ನುತ್ತಾ ಹಿಂದೆ ಬರುತ್ತಿದ್ದಳು. ನಿಖಿಲ್, ಅಜ್ಜಿ ಹೇಳಿದ್ದು ಕೇಳಿಸಿಲ್ವಾ, ಅಣ್ಣ ಬರೋಕೆ ಮುಂಚೆ ಬರಬೇಕಂತೆ, ಸೊ ಬೇಗ ಬಾ ಎಂದನು. ಹ್ಞೂ ಅದಕ್ಕೆ ಬೇಗ ಬನ್ನಿ, ಅಣ್ಣ ಬರುವಷ್ಟರೊಳಗೆ ಅವನಿಗೆ ಸರ್ಪ್ರೈಸ್ ಕೊಡೋಣ, ಓಕೆ ಎಂದನು ಹರ್ಷ. ಇಬ್ಬರು ಒಂದೊಂದು ಬೈಕ್ ಮೇಲೆ ಕುಳಿತರು. ಗೌರಿ ನೋಡುತ್ತಾ, ನಾನು ಎಲ್ಲಿ ಕೂರಲಿ ಎನ್ನುವಂತೆ ನಿಶಾನೆ ಮಾಡಿದಳು. ನಿಖಿಲ್, ನನ್ನ ಬೈಕ್ ಮೇಲೆ ಕೂತ್ಕೋ ಬನ್ನಿ ಎಂದಾಗ ಗೌರಿ ಹ್ಞೂ ಎನ್ನುವಂತೆ ಬಂದು ಅವನ ಬೈಕ್ ಮೇಲೆ ಕುಳಿತಳು. ಮೂವರು ತಮ್ಮ ರಸ್ತೆ ಹಿಡಿದು ಹೊರಟರು. ಗೌರಿಗೆ ಎಲ್ಲಿಗೆ, ಯಾಕೆ ಎನ್ನುವ ಯಾವುದೇ ಅರಿವಿಲ್ಲ. ಆದರೆ ಅವಳಿಗೆ ಅವರು ಇವಳಿಗೆ ಒಳ್ಳೆಯದನ್ನೇ ಮಾಡುತ್ತಾರೆ ಎಂಬುದು ಮಾತ್ರ ಗೊತ್ತಿತ್ತು. ಹಾಗಾಗಿ ಇವಳಿಗೆ ಯಾವುದೇ ಪ್ರಶ್ನೆಗಳಿಲ್ಲದೆ ಅವನ ಹಿಂದೆ ಹೋಗಿದ್ದಳು. ಇಬ್ಬರು ಗೌರಿಯನ್ನು ಒಂದು ಬ್ಯೂಟಿ ಹಬ್ಗೆ ಕರೆದುಕೊಂಡು ಹೋದರು. ಗೌರಿ ದೊಡ್ಡ ಅರಮನೆಯಂತಹ ಹಬ್ ನೋಡಿ ಕಣ್ಣುಗಳನ್ನು ಪಟಾಪಟ ಬಿಟ್ಟಿದ್ದಳು. ಅವಳು ಎಂದೂ ಈ ರೀತಿಯ ಅರಮನೆಯಂತಹ ಬ್ಯೂಟಿ ಪಾರ್ಲರ್ ನೋಡಿಯೇ ಇರಲಿಲ್ಲ. ಹೇಳಬೇಕೆಂದರೆ ಬ್ಯೂಟಿ ಪಾರ್ಲರ್ ಅನ್ನು ನೋಡೇ ಇರಲಿಲ್ಲ. ಹಾಗಾಗಿ ಎಲ್ಲಿ, ಯಾಕೆ ಕರ್ಕೊಬಂದ್ರಿ ಎನ್ನುತ್ತಾ ನಿಖಿಲ್ ಕಡೆ ನೋಡಿದಳು. ಹರ್ಷ ರಿಸೆಪ್ಷನಿಸ್ಟ್ ಅಲ್ಲಿ ಕೆಲವೊಂದು ಸರ್ವಿಸ್ಗಳ ಬಗ್ಗೆ ವಿಚಾರ, ಕೆಲವೊಂದು ಸರ್ವಿಸ್ಗಳಿಗೆ ಬಿಲ್ ಕಟ್ಟಿ ಬಂದವನೇ, ಏನಿಲ್ಲ ಅತ್ತಿಗೆ, ಅವರಿಗೆ ನಾನು ಹೇಳಿದ್ದೇನೆ, ನೀವು ಅವರು ಹೇಳಿದಂತೆ ಕೇಳಿ ಸಾಕು, ನಿಮಗೂ ಸರ್ಪ್ರೈಸ್ ಆಗ್ತೀರಾ ನೋಡಿ ಎಂದನು. 10 ನಿಮಿಷದಲ್ಲಿ ಬರ್ತೀನಿ ಎಂದಿದ್ದ ಇವರು 1-2 ಗಂಟೆಗಳು ಕಳೆದರೂ ಇನ್ನೂ ಗೌರಿಗೆ ಫೇಶಿಯಲ್, ವ್ಯಾಕ್ಸಿಂಗ್, ಹೇರ್ ಕಟ್, ಪೆಡಿಕ್ಯೂರ್, ಮೆನಿಕ್ಯೂರ್ ಎಲ್ಲವನ್ನೂ ಸಾಲು ಸಾಲಾಗಿ ಮಾಡಿಸುತ್ತಿದ್ದರು. ಗೌರಿಗೆ ಸಾಕೆನಿಸುತ್ತಿತ್ತು. ಅವಳ ಮನಸ್ಸಿನಲ್ಲಿ, ಈ ನಿಖಿಲಣ್ಣ ಹರ್ಷ ಮಾತು ಕೇಳಿ ಯಾಕಾದರೂ ಬಂದೆನಪ್ಪ, ಕೂತು ಕೈಕಾಲು ಮುರಿದಂತೆ ಅನ್ನಿಸುತ್ತಿದೆ ಎಂದುಕೊಂಡಳು. ಆದರೆ ಏನೂ ಮಾಡಲು ಆಗದಂತಾಗಿ ಕುಳಿತಿದ್ದಳು. ಈ ಕಡೆ ಮನೆಗೆ ಬಂದ ಶ್ರೀಕಾಂತ್ ಮನೆಯಲ್ಲಿನ ಮೌನ ಕಂಡು ಏನೋ ಒಂಥರ ಬೇಜಾರು ಅನ್ನಿಸುತ್ತಿತ್ತು. ಬಂದವನೇ, ಅಜ್ಜಿ ಎಲ್ಲಿ ನಮ್ಮನೆ ಕಪಿಸೈನ್ಯ, 3 ಮಾತುಗಾರರು ಯಾವುದೋ ಭಾಷಣದ ಕಾಂಪಿಟೇಷನ್ ನೋಡೋಕೆ ಹೋಗಿದ್ದಾರಾ ಹೇಗೆ ಎಂದನು. ಅಜ್ಜಿ ಉತ್ತರ ನಿರೀಕ್ಷಿಸದೆ ತನ್ನ ಕಣ್ಣುಗಳಲ್ಲಿಯೇ ಇಡೀ ಮನೆಯೆಲ್ಲ ಹುಡುಕಿದನು. ಅವನ ಕಣ್ಣುಗಳು ಹೆಚ್ಚಾಗಿ ಅಡುಗೆ ಮನೆಯ ಸುತ್ತಲೇ ಸುತ್ತುತ್ತಿದ್ದವು. ಯಾರೂ ಕಾಣದಿದ್ದನ್ನು ಕಂಡು ಮತ್ತೆ ಅಜ್ಜಿಯನ್ನು ಕೇಳಿದ ಶ್ರೀಕಾಂತನಿಗೆ, ಅಜ್ಜಿ, ಮೂವರು ಎಲ್ಲೋ ಹೊರಗಡೆ ಹೋಗ್ತೀವಿ ಅಂತ ನಿಖಿಲ್, ಹರ್ಷ ಇಬ್ಬರು ಗೌರಿಯನ್ನು ಕರೆದುಕೊಂಡು ಹೋಗಿದ್ದಾರೆ, ಬೇಗ ಬರ್ತೀವಿ ಅಂದಿದ್ದಾರೆ ಎಂದರು. ಅಜ್ಜಿ, ಎಷ್ಟೊತ್ತಾಯ್ತು ಎಲ್ಲರೂ ಹೋಗಿ, ಬೈಕಲ್ಲೇ ಹೋದ್ರಾ ಎನ್ನುತ್ತಾ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡತೊಡಗಿದನು ಅಜ್ಜಿಯನ್ನು. ಅದಕ್ಕೆ ಅಜ್ಜಿ, ಮೂವರು ಬೈಕಲ್ಲಿ ಮಧ್ಯಾಹ್ನವೇ ಹೋದರು ಎಂದೊಡನೆ, ಇವಾಗ ಆಗಲೇ 6 ಗಂಟೆ ಆಗಿದೆ, ಇನ್ನೂ ಬಂದಿಲ್ಲ, ಎಲ್ಲಿಗೆ ಅಂತಾದರೂ ಕೇಳಿಲ್ವಾ ಎಂದನು ಗಾಬರಿಯಲ್ಲಿ. ಇಲ್ಲ, ಹೇಳಲಿಲ್ಲ ಅವರು ಎಂದರು ಅಜ್ಜಿ. ಶ್ರೀಕಾಂತ್ ಕಣ್ಣಲ್ಲಿ ಸ್ವಲ್ಪ ಕಾಳಜಿ, ಮತ್ತೊಂದಿಷ್ಟು ಕೋಪ, ಭಯ ಎಲ್ಲವೂ ಕಾಣಿಸುತ್ತಿತ್ತು. ಅದನ್ನು ನೋಡಿದ ಅಜ್ಜಿ, ಅಷ್ಟೊಂದು ಯೋಚನೆ ಮಾಡಬೇಡ ಶ್ರೀ ಎಂದರು. ಬರ್ತಾರೆ ಬಿಡು ಎನ್ನುತ್ತಾ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಎಂದರು ಕಾಫಿ ಕೊಡುತ್ತಾ. ಹ್ಞೂ ಹೇಳಿ ಎಂದನು ಸ್ವಲ್ಪ ಶಾಂತನಾಗಿ. ಶ್ರೀಕಾಂತ್, ನೀನ್ಯಾಕೆ ನಮ್ಮ ಗೌರಿಯನ್ನು ಮದುವೆ ಆಗಬಾರ್ದು ಎಂದೊಡನೆ ಒಂದೇ ಮಾತು ಅವನ ಕಾಫಿ ತಲೆಗೆ ಹೋಗಿತ್ತು. ಏನು,
ಏನು ಮಾತಾಡ್ತಾ ಇದ್ದೀರಾ ಎನ್ನುತ್ತಾ ಅಜ್ಜಿಯನ್ನೇ ನೋಡುತ್ತಿದ್ದನು. ಯಾಕೆ, ನೀನೇ ಇಷ್ಟು ದಿನ ಹೇಳ್ತಿದ್ದೆ ಅಲ್ವಾ, ನಿಖಿಲ್ ಮತ್ತು ಹರ್ಷ ಇಬ್ಬರನ್ನು ಚೆನ್ನಾಗಿ ನೋಡಿಕೊಳ್ಳಲು, ಅವರಿಗೆ ಪ್ರೀತಿ ನೀಡಲು ಹೆಣ್ಣು ಸಿಗುವುದಿಲ್ಲ ಎನ್ನುತ್ತಾ ಇದ್ದೆ. ಆದರೆ ಇವಾಗ ನೋಡು, ಗೌರಿ ಇಲ್ಲದೆ ಮನೆ ಎಷ್ಟು ಖಾಲಿ ಖಾಲಿ ಅನ್ನಿಸುತ್ತಿದೆ. ಅವಳು ನಿಖಿಲ್ ಮತ್ತು ಹರ್ಷ ಇಬ್ಬರನ್ನು ತಾಯಿಯಂತೆಯೇ ನೋಡಿಕೊಳ್ಳುತ್ತಾರೆ. ಅವರೂ ಸಹ ಅವಳಿಗೆ ಒಗ್ಗಿ ಹೋಗಿದ್ದಾರೆ ಎಂದರು. ಅಜ್ಜಿಯ ಮಾತನ್ನು ಅರ್ಧಕ್ಕೆ ತಡೆದಂತಹ ಶ್ರೀಕಾಂತ್, ಅಜ್ಜಿ, ಅದು ಹಾಗಲ್ಲ. ನೀವು ಅಂದುಕೊಂಡಷ್ಟು ಎಲ್ಲ ಸುಲಭ ಅಲ್ಲ. ಮದುವೆ ವಿಚಾರ ಬಿಡಿ ಎಂದನು ಸಿಟ್ಟಿನಲ್ಲಿ. ಅಜ್ಜಿ, ಮತ್ತೆ ಇನ್ಯಾವ ವಿಚಾರ ಮಾತನಾಡಬೇಕು ಶ್ರೀಕಾಂತ್? ನಾನು ಸಾಯುವುದರೊಳಗಾಗಿಯಾದರೂ ಮದುವೆ ಆಗ್ತೀಯೋ ಇಲ್ವೋ? ನಿಮ್ಮಜ್ಜನ ಆಸೆಯಂತೂ ಈಡೇರಿಸಲಿಲ್ಲ ಎನ್ನುತ್ತಾ ಅಳತೊಡಗಿದರು. ಸಮಾಧಾನ ಮಾಡಲು ಬಂದ ಶ್ರೀಕಾಂತ್, ಅಜ್ಜಿ, ಅಳೋದು ನಿಲ್ಲಿಸಿ. ಇವೆಲ್ಲ ಮಾತನಾಡಬೇಡಿ. ನನಗೆ ನಿಜ ಬೇಜಾರಾಗ್ತಿದೆ. ಒಂದು ವಿಚಾರ ಹೇಳಲಾ? ಗೌರಿ ನನಗಿಂತ 12 ವರ್ಷ ಚಿಕ್ಕವಳು ಮತ್ತು ಅವಳನ್ನು ಕಷ್ಟದಿಂದ ಕಾಪಾಡಿದೆ ಎಂಬ ಮಾತ್ರಕ್ಕೆ ಅವಳನ್ನು ನಾವು ನಮ್ಮ ಇಷ್ಟಕ್ಕೆ ತಕ್ಕಂತೆ ಬಳಸಬೇಕು ಅನ್ನಿಸುವುದಿಲ್ಲ. ಅವಳಿಗೂ ಅವಳದೇ ಆದ ಆಸೆ ಇದೆ, ಕನಸು ಇರುತ್ತದೆ. ಅದಕ್ಕೆ ನಾವು ಸಹ ರೆಸ್ಪೆಕ್ಟ್ ಕೊಡಬೇಕು ಅಲ್ವಾ? ಮತ್ತು ಅವಳಿಗಿಂತ 12 ವರ್ಷ ದೊಡ್ಡವರನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸುವುದು ತಪ್ಪಲ್ಲವೇ ಎಂದನು ಸಮಜಾಯಿಷಿ ನೀಡುವಂತೆ. ಅಜ್ಜಿ ಏನೋ ಅರ್ಥ ಆದಂತೆ ಆದರು. ಆದರೆ ತಮ್ಮ ವಾದ ಹೇಳುವಂತೆ, ಇಲ್ಲ ಶ್ರೀಕಾಂತ್, ನಿನಗೆ ಇಷ್ಟ ಆಗೋ ಥರ ಹುಡುಗಿಯ ತೋರಿಸಿದ ಮೇಲೂ ನೀನು ನಕಾರ ಮಾಡುತ್ತಿರುವುದು ನೋಡಿದರೆ ನನಗೆ ನಿನ್ನ ಮೇಲೆಯೇ ಅನುಮಾನ. ಇನ್ನು ನಿನ್ನ ತಮ್ಮಂದಿರಿಗೆ ಮದುವೆ ಮಾಡಬೇಕು. ನೀನೇ ಹೀಗೆ ಆಡಿದರೆ ಅವರು ನಿನ್ನಂತೆ ಇರಲಿ ಅಲ್ವಾ ಎಂದಳು ಸಿಟ್ಟಿನಿಂದ. ಅಯ್ಯೋ ಅಜ್ಜಿ, ಯಾವ ಅನುಮಾನವೂ ಬೇಡ ಸರಿಯಾ? ನಿಮಗೆ ನಾನು ಮದುವೆ ಆಗಬೇಕು ಅಷ್ಟೇ ತಾನೇ? ಸರಿ, ಆಗ್ತೀನಿ. ಆದರೆ ನನ್ನಿಂದ ಒಂದು ಹುಡುಗಿಯ ಕನಸು ಹಾಳಾಗಬಾರದು ಅಜ್ಜಿ. ಗೌರಿಗೆ ಓದುವ ಆಸೆ ಇದೆ, ಆಸಕ್ತಿಯೂ ಇದೆ. ಅವಳು ಓದಲಿ. ಅವಳು ಇಷ್ಟಪಡುವಂಥ ಹುಡುಗನನ್ನು ನೋಡಿ ಮದುವೆ ಮಾಡುವ. ಆದರೆ ಅವಳಿಗೆ ನಾನು ಬೇಡ. ಅವಳ ಮನಸ್ಸಲ್ಲಿ ಅವಳದೇ ಆದ ರೀತಿ ನೀತಿ ಇರುತ್ತದೆ ಅಲ್ವಾ ಎಂದನು. ಏನು ಇವಾಗ ವಯಸ್ಸಿನ ಕಾರಣ ಕೊಡ್ತಿದ್ದೀಯಾ? ಯಾಕೆ, ಯಾರು 10-15 ವರ್ಷ ಅಂತರದವರು ಮದುವೆಯೇ ಆಗೋದಿಲ್ವಾ? ಇದೆಲ್ಲ ಬಿಡು ಶ್ರೀಕಾಂತ್ ಎನ್ನುವಷ್ಟರಲ್ಲಿ ತಡೆದ ಶ್ರೀಕಾಂತ್, ಅಜ್ಜಿ, ಅವಳು ಓದಲಿ, ಇನ್ನೂ ಸಮಯ ಇದೆ. ಇವಾಗ ಈ ಮಾತು ಬೇಡ ಸರಿಯಾ, ಪ್ಲೀಸ್ ಎನ್ನುತ್ತಾ ಬಾಗಿಲು ಕಡೆ ನೋಡುತ್ತಾ, ಇವರು ಇಷ್ಟೊತ್ತಾದರೂ ಬಂದಿಲ್ಲವಲ್ಲ ಎನ್ನುತ್ತಾ, ಅಜ್ಜಿ, ನೀವು ಎಲ್ಲಿಗೆ ಹೋದರೂ ಎಂತಲಾದರೂ ತಿಳಿದುಕೊಳ್ಳಬೇಕಿತ್ತಲ್ವಾ ಎಂದನು. ಎಂದು ತನ್ನ ಮಾತನ್ನು ಬದಲಾಯಿಸಿ ತನ್ನ ರೂಮ್ ಕಡೆ ನಡೆದನು. ಅಜ್ಜಿ ತಾನು ಯಾವ ರೀತಿ ಪ್ರಯತ್ನಿಸಿದರೂ ಇವನನ್ನು ಒಪ್ಪಿಸಲು ಆಗುವುದೇ ಇಲ್ಲವಲ್ಲ ಎಂದುಕೊಂಡು ಬಾಗಿಲ ಕಡೆ ನೋಡುತ್ತಿದ್ದರು. ಆದರೆ ಅವರ ಮನಸ್ಸಿನಲ್ಲಿ ತಮ್ಮ ತೀರ್ಮಾನವೇ ಸರಿ ಎಂದು ಅವರ ಮನಸ್ಸು ವಾದಿಸುತ್ತಿತ್ತು. ಶ್ರೀಕಾಂತನಿಗೆ ಗೌರಿಯೇ ಸರಿಯಾದ ಜೋಡಿ. ಅವಳನ್ನು ಹೇಗಾದರೂ ಮಾಡಿ ಒಪ್ಪಿಸಬೇಕು ಮತ್ತು ಶ್ರೀಕಾಂತನನ್ನೂ ಸಹ ಈ ಸಂಬಂಧಕ್ಕೆ ಮನಸ್ಸು ಒಲಿಸುವಂತೆ ಮಾಡಬೇಕು ಎಂದು ಅವರ ಮನಸ್ಸು ಹಾತೊರೆಯುತ್ತಿತ್ತು. ಮುಂದೆ ಏನಾಗಲಿದೆ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ ಮಾಡುವ ಹೃತ್ಪೂರ್ವಕ ವಂದನೆಗಳು. ಇಷ್ಟೊತ್ತು ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.